ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನಾಗ್ನಿ ಅಂತಕ್ಕಂಥದ್ದು ನಮ್ಮ ನಾನಾ ಕೆಲಸಗಳಲ್ಲಿ ನಮಗೆ ಬಂದು ಸೇರಿಕೊಂಡಿರ್ತಕ್ಕಂಥ ಅನೇಕ ಕಲ್ಮಶಗಳನ್ನೆಲ್ಲ ಅದು ದಹಿಸಿಬಿಡುತ್ತೆ, ಅಂಥ ಶಕ್ತಿ ಜ್ಞಾನಕ್ಕಿದೆ ಅಂತ ತಿಳಿಸಿದ. ಮತ್ತು ಜ್ಞಾನಕ್ಕೆ ಸಮಾನವಾದ್ದನ್ಯಾವುದೂ ಇಲ್ಲ. ಆ ಜ್ಞಾನ ಅಂತಕ್ಕಂಥದ್ದು ಸಕ್ರಮವಾಗಿ ನಾವು ಪಡ್ಕೊತಾ ಇದ್ದರೆ ಕಾಲಕ್ರಮೇಣ ನಮ್ಮಲ್ಲಿಯೇ ಒಂದು ವಿಶೇಷವಾದಂಥ ಜ್ಞಾನ ಉತ್ಪತ್ತಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಮತ್ತೆ ಮುಂದುವರೆದು ಅದೇ ಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಕೃಷ್ಣ. ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಅಂತ ಹೇಳಿದ ಕೃಷ್ಣ. ಅಂದರೆ ಯಾರು ಶ್ರದ್ಧಾವಂತನಾಗಿದ್ದು ಮತ್ತು ತತ್ಪರನಾಗಿದ್ದು ಜಿತೇಂದ್ರಿಯನಾಗಿರ್ತಾನೋ ಅಂಥವನಿಗೆ ಜ್ಞಾನವನ್ನು ಸುಲಭವಾಗಿ ಹೊಂದೋದಕ್ಕೆ ಸಾಧ್ಯ. ಅವನೇ ಜ್ಞಾನವನ್ನು ಹೊಂದೋದು. ಮತ್ತು ಜ್ಞಾನವನ್ನು ಪಡ್ಕೊಂಡಂಥವನು ಬಹುಬೇಗ ಪರಮಶಾಂತಿಯನ್ನು ಪಡಿತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಜ್ಞಾನವನ್ನು ಪಡೆಯುವಂಥದ್ರಲ್ಲಿ ಈ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಶ್ರದ್ಧೆ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ತನ್ಮಯರಾಗುವಂಥದ್ದು. ಬೇರೆ ಯಾವುದೇ ಯೋಚನೆಗಳನ್ನು ಮಾಡದೆ ನಾವು ಕಲಿಯುವಂಥ ವಿದ್ಯೆಯಲ್ಲಿ, ನಾವು ಮಾಡುವಂಥ ಕ್ರಿಯೆಗಳಲ್ಲಿ, ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯದಲ್ಲಿ ಪೂರ್ತಿ ಶ್ರದ್ಧೆಯನ್ನು ವಹಿಸಬೇಕು. ತತ್ಪರನಾಗತಕ್ಕಂಥದ್ದು ಅಂದರೆ ಅದು ಬಿಟ್ಟು ಬೇರೆ ಇನ್ನೇನೂ ನನಗಿಲ್ಲ, ಅದನ್ನೇ ನಾನು ಮಾಡಬೇಕು ಅನ್ನುವಂಥ ತತ್ಪರತೆ, ಅದರಲ್ಲೇ ಮಗ್ನನಾಗುವಂಥದ್ದು ಮತ್ತು ಜಿತೇಂದ್ರಿಯನಾಗುವಂಥದ್ದು. ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದಾಗ ನಮಗೆ ಯಾವ ಜ್ಞಾನ ಬೇಕಾದರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇವೆಲ್ಲವನ್ನು ಉಳ್ಳಂಥವನು ಜ್ಞಾನವನ್ನು ಪಡಿತಾನೆ. ಶ್ರದ್ಧೆ, ಆಸಕ್ತಿ ಮತ್ತು ಏಕಾಗ್ರತೆ ಅಂತ ಹೇಳ್ಬೋದು ನಾವು. ಯಾವುದೇ ಜ್ಞಾನವನ್ನು ಪಡಿಬೇಕಾದ್ರೆ ಶ್ರದ್ಧೆ ಮತ್ತು ಆಸಕ್ತಿ ಮತ್ತು ಏಕಾಗ್ರತೆ, ಆ ಕೆಲಸದಲ್ಲಿ ಏಕಾಗ್ರತೆ, ಇವುಗಳನ್ನು ನಾವು ಎಷ್ಟು ಹೆಚ್ಚು ಹೆಚ್ಚು ಪಡಿತಾ ಹೋಗ್ತೀವೋ ಅಷ್ಟರ ಮಟ್ಟಿನ ವಿದ್ಯೆ ನಮಗೆ ಪ್ರಾಪ್ತಿಯಾಗುತ್ತೆ. ಇಂದ್ರಿಯಗಳ ಮೇಲಿನ ನಿಗ್ರಹದಿಂದ ಯಾವ ವಿದ್ಯೆಯನ್ನು ಬೇಕಾದರೂ ನಾವು ಪಡೆಯೋದಕ್ಕೆ ಸಾಧ್ಯ ಇದೆ. ಜ್ಞಾನವನ್ನು ಪಡ್ಕೊಂಡಂಥವನಿಗೆ ಪರಮಶಾಂತಿ ಸಿಗುತ್ತೆ. ನಮ್ಗೆ ಅನೇಕ ಸಲ ಶಾಂತಿ ಸಿಗ್ತಾ ಇರುತ್ತೆ. ಕೆಲವು ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಾಗ, ಆಧ್ಯಾತ್ಮದ ವಿಚಾರಗಳನ್ನು ತಿಳ್ಕೊಳ್ಳುವಾಗ ನಮಗೆ ಶಾಂತಿ ಅಂತಕ್ಕಂಥದ್ದು ಸಿಗುತ್ತೆ. ಅದು ಬಹುತೇಕ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಆದರೆ ಈ ತತ್ಪರತೆ ಮತ್ತು ಆ ಕೆಲಸದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ನಾವು ಪಡೆಯುವಂಥ ಜ್ಞಾನದಿಂದ ಪರಮಶಾಂತಿ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಅಗ್ನಶ್ಚ ಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಅಂತ ಹೇಳಿದ. ಅಂದರೆ ಅಜ್ಞಾನಿಯಾದವನು ಮತ್ತು ಯಾವುದೇ ಜ್ಞಾನ ಸಂಪಾದನೆಯ ಕೆಲಸದಲ್ಲಿ ಶ್ರದ್ಧೆ ಇಲ್ಲದೆ ಇರತಕ್ಕಂಥವನು, ಆತ್ಮವಿಶ್ವಾಸ ಅನ್ನೋದು ಇಲ್ಲದೆ ಇರತಕ್ಕಂಥವನು ಖಂಡಿತವಾಗಿಯೂ ನಾಶವಾಗ್ತಾನೆ ಅಂತ ಹೇಳಿಬಿಟ್ಟ ಕೃಷ್ಣ. ಅಂದರೆ ಇಲ್ಲಿ ನಾಶವಾಗ್ತಾನೆ ಅಂದರೆ ಪೂರ್ತಿ ನಾಶವಾಗೇ ಹೋಗ್ಬಿಡ್ತಾನೆ ಅಂತ ನಾವು ತಿಳ್ಕೊಳ್ಬಾರ್ದು. ಈ ಗುಣಗಳು ಯಾರಲ್ಲಿರುತ್ತೋ ಅಂದರೆ ಅಜ್ಞಾನ, ಅಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು, ಅವನು ನಾಶವಾಗ್ತಾನೆ ಅಂದರೆ ಯಾವುದರಲ್ಲೂ ಕೂಡ ಅವನು ಮೇಲ್ ಬರೋದಿಲ್ಲ. ಅವೆಲ್ಲವನ್ನು ರೂಢಿಸ್ಕೊಂಡ್ಮೇಲೆ ಮತ್ತೆ ಅವನು ಉದ್ಧಾರ ಆಗ್ಬೋದು. ಹಾಗೆ ನಾಶವಾಗ್ತಾನೆ ಅಂದರೆ ಸಂಪೂರ್ಣವಾಗಿ ನಾಶವಾಗ್ತಾನೆ ಅಂತಲ್ಲ. ಈ ಗುಣಗಳನ್ನು ಯಾರು ಯಾವಾಗಲೂ ಹೊಂದಿರ್ತಾರೋ ಅವನು ನಾಶವಾದಂಗೆ ಲೆಕ್ಕ.
ಅಂತ ಹೇಳಿದ. ಮತ್ತು ಆತ್ಮವಿಶ್ವಾಸ ಇಲ್ಲದೆ ಇರ್ತಕ್ಕಂಥವನಿಗೆ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಸುಖ ಇಲ್ಲ. ಇಹದಲ್ಲಿ ಅಂದರೆ ಈ ಲೋಕದಲ್ಲಿ ಸುಖ ಇಲ್ಲ, ಪರದಲ್ಲಿ ಅಂದರೆ ಪರಲೋಕಕ್ಕೆ ಹೋದರೆ ಅಲ್ಲೂ ಸುಖ ಇಲ್ಲ. ಈ ಗುಣಗಳಿಲ್ಲದೆ ಇರ್ತಕ್ಕಂಥವನಿಗೆ, ಅಜ್ಞಾನಿಯಾದವನಿಗೆ ತಾನು ಅನುಭವಿಸ್ತಾ ಇರ್ತಕ್ಕಂಥದ್ದೇ ಬಹಳ ಸುಖ ಇದೆ, ನಾನು ಪಡ್ತಾ ಇರ್ತಕ್ಕಂಥದ್ದೇ ಬಹಳ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತಾನೆ. ತಾನು ಮಾಡುವಂಥ ಕೆಲವು ಕೆಲಸಗಳು, ದುರ್ವ್ಯಸನಗಳು, ದುಶ್ಚಟಗಳು, ದುಸ್ಸಹವಾಸಗಳು ಅವೇ ಬಹಳ ಚೆನ್ನಾಗಿದೆ ಅಂತ ಭಾವಿಸಿರ್ತಾರೆ ಕೆಲವರು. ಅಂಥವನಿಗೆ ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ. ಅವನು ಅಂಥ ಗುಣಗಳನ್ನು ಮೀರಿ ಸತ್ಯವನ್ನು ಅರಿಬೇಕು. ಅವನಿಗೆ ತನ್ನ ಆತ್ಮದಲ್ಲಾಗಲಿ ಪರಮಾತ್ಮದಲ್ಲಾಗಲಿ ನಂಬಿಕೆ ಇಲ್ಲ ಅಂದರೆ ಅವನಿಗೆ ಯಾವೂ ಬರೋದೇ ಇಲ್ಲ. ಆತ್ಮನಲ್ಲಿ ನಂಬಿಕೆ ಇರಬೇಕು, ಪರಮಾತ್ಮನಲ್ಲಿಯೂ ನಂಬಿಕೆ ಇರಬೇಕು. ಸಂಶಯಾತ್ಮನಾದವನಿಗೆ ಯಾವುದರಲ್ಲೂ ಕೂಡ ಅವನು ಉದ್ಧಾರ ಆಗಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ತಿಳಿಸ್ದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.